ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಸಾಲೆ ದೋಸೆ ಥರ ಗರ್ಗರಿಯಾಗಿರೋ ದಿಢೀರ್ ದೋಸೆ ರೆಸಿಪಿ. ಅಕ್ಕಿ ಉದ್ದಿನಬೇಳೆ ನೆನೆ ಹಾಕೋದು, ರುಬ್ಬೋದು, ಹಿಟ್ಟುಳಿ ಬರೋ ಅವಶ್ಯಕತೆ ಏನಿಲ್ಲ. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಸಕ್ಕ ಟೇಸ್ಟಿಯಾಗಿರುತ್ತೆ. ಬಟ್ಲು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ. ಎಲ್ಲ ಪದಾರ್ಥ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು, ಒಂದೇ ಬಟ್ಲು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ. ಸುಲಭ ಆಗುತ್ತೆ, ಕರೆಕ್ಟಾಗಿ ಕೂಡ ಬರುತ್ತೆ. ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ. ಸುಮಾರು 2 ರಿಂದ 3 ಸಲ ತೊಳೆದಿದ್ದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟಿದ್ದೀನಿ. ಹುಳಿ ಮೊಸರು ಅರ್ಧ ಗ್ಲಾಸಷ್ಟು. ಎಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಕಲಿಸ್ಕೋಬೇಕು. ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಸುಮಾರು 5 ರಿಂದ 10 ನಿಮಿಷ ನೆನೆಗೆ ಬಿಡಬೇಕು. 5 ನಿಮಿಷಕ್ಕೆ ನೆಂದೋಗುತ್ತೆ. ಪೇಪರ್ ಅವಲಕ್ಕಿ ಉಪಯೋಗ ಮಾಡಿದ್ರೆ ಇನ್ನೂ ಬೇಗನೆ ನೆಂದೋಗುತ್ತೆ. ಸುಮಾರು 5 ನಿಮಿಷ ಆದಮೇಲೆ ಅವಲಕ್ಕಿ ನೆಂದಿದೆ. ರುಬ್ಕೋಬೇಕು. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡಿರೋ ಅವಲಕ್ಕಿನ, ಮೊಸರಲ್ಲಿ ನೆನೆಸಿಟ್ಕೊಂಡಿರೋ ಅವಲಕ್ಕಿನ. 1 ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್. ಯಾವ ಗ್ಲಾಸಲ್ಲಿ ಅವಲಕ್ಕಿ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಸೇಮ್ ಗ್ಲಾಸ್ನ ಉಪಯೋಗ ಮಾಡ್ತಾಯಿದ್ದೀನಿ. ಅರ್ಧ ಗ್ಲಾಸಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ, ಉಪ್ಪಿಟ್ಟು ರವೆ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸಕ್ಕರೆ. ರುಚಿ ಬ್ಯಾಲೆನ್ಸ್ ಆಗುತ್ತೆ. ದೋಸೆ ಕೆಂಪಾಗಿ ಕೂಡ ಬರುತ್ತೆ. 2 ಚಮಚದಷ್ಟು ಎಣ್ಣೆ. ಸುಮಾರು ಅರ್ಧದಿಂದ 3/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಬ್ಲೇಡು ಸುಲಭವಾಗಿ ತಿರುಗುತ್ತೆ. ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಕ್ಕಿ ದೋಸೆ ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನ ರುಬ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಮತ್ತೊಮ್ಮೆ ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ತಕ್ಷಣವೇ ದೋಸೆನ ಮಾಡ್ಕೊಬೋದು. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾದಿದೆ. ತೆಳುವಾಗಿರೋ ದೋಸೆ ಮಾಡಿಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಥರ ಅಥವಾ ದಪ್ಪ ದೋಸೆ, ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು. ದಪ್ಪ ದೋಸೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಇನೋ ಪೌಡರ್ನ ಹಾಕ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೋಬೋದು. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಕೆಂಪಾಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ದೋಸೆ ಕೆಂಪಾಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಎಡ್ಜಸ್ಸಲ್ಲೆಲ್ಲ ಗೊತ್ತಾಗುತ್ತೆ. ಈ ದೋಸೆನ ಕಬ್ಬಿಣದ ಕಾವಲಿ ಮೇಲೆ ಕೂಡ ಮಾಡ್ಕೋಬೋದು. ಹೆಂಚಿಗೆ ಅಂಟ್ಕೊಳ್ಳಲ್ಲ ಇದು. ದೋಸೆನ ತೆಳುವಾಗಿ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಒಂದೇ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. 2 ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಎಷ್ಟು ಒಳ್ಳೆ ಬಣ್ಣ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಫೋಲ್ಡ್ ಮಾಡೋಕ್ಕೆ ಹೋದರೆ ದೋಸೆ ಮುರಿತಾ ಇದೆ. ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಗರಿಯಾಗಿ ಬಂದಿದೆ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.